ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು, ಆ ಮೂಲಕ ಸರ್ವ ಸಮಾನತೆಗಾಗಿ ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವ ಈ ಜಗತ್ತಿಗೆ ತಿಳಿಸುವ ಸಲುವಾಗಿ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅಂತಹ ಮಹಾತ್ಮ ಜಗಜ್ಯೋತಿ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಹೇಳುತ್ತೇವೆ. ಈ ಪ್ರತಿಯೊಬ್ಬರು ಈ ವಚನಗಳನ್ನು ಓದಬೇಕು. ಈ ಗ್ರಂಥದಲ್ಲಿರತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಬರ್ತಾಯಿದೆ, ಯೂಟ್ಯೂಬ್ ಫೇಸ್ಬುಕ್ದಲ್ಲಿ ವಚನಗಳನ್ನು ಓದಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ, ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರವಾದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಇಡೀ 150 ಕೋಟಿ ಭಾರತೀಯರಿಗೆ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ: ಸಕ್ಕರೆಯ ಕೊಡನ ತುಂಬಿ ಹೊರಗೆ ಸವಿದರೆ ರುಚಿ ಉಂಟೇನಯ್ಯ, ತಕ್ಕೈಸಿ ಭುಜ ತುಂಬಿ ಲಿಂಗ ಸ್ಪರ್ಶನವ ಮಾಡದೆ ಅಕಟಕಟ ಸಂಸಾರದ ವ್ರತ ಹೋಯ್ತಲ್ಲ. ಅದೇ ಥರ ಭಕ್ತಿ, ಅದೇ ಥರ ಯುಕ್ತಿ, ಕೂಡಿಕೋ ನಮ್ಮ ಕೂಡಲ ಸಂಗಮ ದೇವರು. ಈ ವಚನ ಒಂದೇ ಒಂದು ವಚನ ಇವತ್ತು ಎಲ್ಲರ ಹೃದಯ ಒಂದು ವೇಳೆ ಸ್ವಚ್ಛವಾಗಿಟ್ಕೊಂಡು, ಈ ಧರ್ಮದ ಗುರುಗಳು, ನಾವು ಮಹಾಜ್ಞಾನಿಗಳು ಅಂತ ಹೇಳಿಕೊಂಡವರು ಇದ್ದಾರಲ್ಲ, ಅವರೆಲ್ಲರೂ ಬದಲಾವಣೆ ಆಗಿ ಈ ಬಸವಣ್ಣನವರ ವಚನ ಇದರಲ್ಲಿ ಇರ್ತಕ್ಕಂಥ ಸಾರಾಂಶ ಏನಿದೆ ಅಂಥೇಳಿ ತಾವು ಆಚರಣೆಯಲ್ಲಿ ತಂದು ಸಮಾಜಕ್ಕೆ ತಿಳಿಸಿದ್ದೇ ಆದರೆ ನಿಜಕ್ಕೂ ಈ ಭಾರತ ದೇಶದಲ್ಲಿ ಒಬ್ಬರಿಗೊಬ್ಬರು ವೈರಿಗಳು ಆಗುವುದೇ ಇಲ್ಲ, ಇಷ್ಟೊಂದು ಜಾತಿಗಳು ಇರುವುದೇ ಇಲ್ಲ, ಮತ್ತು ಒಬ್ಬರನ್ನೊಬ್ಬರು ಕಚ್ಚಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಎಲ್ಲ ತಡೆಗಟ್ಟಲು ಬರುತ್ತದೆ. ಪೊಲೀಸ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಜೈಲುಗಳು, ಕೋರ್ಟ್ಗಳು ಇವು ಯಾವ ಕೂಡ ಬೇಕಾಗಿಲ್ಲ ನಮ್ಮ ದೇಶಕ್ಕೆ. ಈ ಬಸವಣ್ಣನವರ ತತ್ವವನ್ನು ಸರಿಯಾಗಿ ಪ್ರಚಾರ ಮಾಡಿದ್ದೇ ಆದರೆ, ಈ ಬಸವಣ್ಣನವರ ವಚನ ಈಗೇನು ಹೇಳ್ಕೊಡ್ತಾ ಅಂದರೆ, ಸಕ್ಕರೆಯ ಕೊಡನ ತುಂಬಿ. ಆಗಿನ ಕಾಲದಲ್ಲಿ ಕಬ್ಬಿನ ರಸ ತೆಗೆದು ಬೆಲ್ಲ ಮಾಡ್ತಿದ್ರು, ಅದು ಗುಳ್ಪಿಟ್ಟು ಅಂತೀವಿ. ಅದು ಕೊಡದಲ್ಲಿ, ಮಣ್ಣಿನ ಕೊಡದಲ್ಲಿ ಇಟ್ಟು ಅದಕ್ಕೆ ಮೇಲಿಂದ ಮುಚ್ಚಳಿಕೆ ಹಚ್ಚಿ ಕಟ್ಟಿಕ್ತಿರು. ಅದು ಉದಾಹರಣೆ ಕೊಟ್ಟಿದ್ದಾರೆ ಬಸವಣ್ಣನವರು. ಈಗ ಆ ಕೊಡದಲ್ಲಿರ್ತಕ್ಕಂಥ ಸಕ್ಕರೆಯ ಬೆಲ್ಲದ ಸಿಹಿಯನ್ನು ನಾವು ಸವಿಯಲೇಬೇಕಾಗಿದ್ದೆ ಆದರೆ, ಆ ಕೊಡದ ಹೊರಮಗ್ಗಲಿಂದ ನಾವು ನೆಕ್ಕಿದರೆ ನಾಲಿಗೆಗೆ ರುಚಿ ಹತ್ತದ ಹೇಳಿ? ಯಾರಾದರೂ ಹತ್ತದ? ಇಂಥ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಬಸವಣ್ಣ ಅಂದರೆ, ಈ ನಮಗೇನು ಹೊರಗಡೆ ಹಲವು ದೈವಗಳ ಸುಳ್ಳು ಗೊಳ್ಳು ಪೊಳ್ಳು ಆಚರಣೆ ಮಾಡಿಸಿ ನಮ್ಮಿಂದ ದುಡ್ಡು ಸುಲಿಗೆ ಮಾಡಿ ನಮ್ಮನ್ನು ಅಜ್ಞಾನಿಗಳನ್ನಾಗಿಟ್ಟು ತಾವು ರಾಜರಂತೆ ಮೆರೆಯೋದೇನು ಚಟ ಬಿದ್ದಲ್ಲ ಇವರಿಗೆ, ಅದು ಹೋಗ್ತಾ ಇಲ್ಲ. ಅದಕ್ಕೆ ಬಸವಣ್ಣನವ್ರ ವಿಚಾರಗಳು ತಿರ್ಚ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಪಕ್ಕ ಗೊತ್ತಾಗಿದೆ 100%. ಕನ್ನಡದ ವಚನಗಳಿವೆಲ್ಲ ಯಾರಿಗೆ ತಿಳಿಯಲ್ಲ? ಹೊರಗೆ ಸವಿದರೆ ರುಚಿ ಉಂಟೇನಯ್ಯ, ತಕ್ಕೈಸಿ ಭುಜ ತುಂಬಿ ಲಿಂಗ ಸ್ಪರ್ಶನವ ಮಾಡೋದು. ಲಿಂಗ ಅಂದ್ರೇನು? ನಾವು ಹೊರಗಿನಿಂದ ಕಟ್ಟಿಕೊಂಡಿರ್ತಕ್ಕಂಥ ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗ ಅದಲ್ಲ, ಇದು ನಮ್ಮ ಬರೀ ಲಾಂಛನ ಇದೆ, ಇದೇ ದೇವರಲ್ಲ, ನಮ್ಮ ಅಂತರಂಗದ ದೇವನ ಲಾಂಛನ, ಬ್ರಹ್ಮಾಂಡದ ಕುರುಹು ಇದೆ. ಈ ಕುರುಹಿನ ಮುಖಾಂತರ ನಮ್ಮ ಒಳಗೆ ನಾವು ಎಲ್ಲವನ್ನು ಮರೆತು, ಜಗದೀಶ ನನ್ನನ್ನು ಮಾಡಿ ನನಗೆ ಎಲ್ಲವನ್ನು ಮಳೆ ಬೆಳೆ ಕೊಟ್ಟು ಸಲುತ್ತಾ ಇದ್ದೆಲ್ಲ ತಂದೆ, ಗಾಳಿ ಬೆಳಕೆಲ್ಲ ಕೊಟ್ಟು ಎಲ್ಲರಿಗೂ ಮಾಡಿದವ ನೀನೇ, ಎಲ್ಲರ ಒಳಗೂ ಇದ್ದವ ನೀನೇ, ನನ್ನ ಒಳಗೆ ಇದ್ದವನು ನೀನೇ,
ಪ್ರಾಣಿ ಪಕ್ಷಿಗಳಲ್ಲಿದ್ದವರು ನೀನೇ ಇದ್ದಿ ಜಗದೀಶ. ಇಂಥ ಮಹಾನ್ ತತ್ವ ಇದೆ ಬಸವಣ್ಣನವರಿದು. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂದರೆ ಇದು ಒಂಥರ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮಕ್ಕೆ ಬೆಳೆಯಲಾರದೆ ಇದಕ್ಕೆ ಮುಗಿಸ್ಬೇಕು. ಹೇಗಾದ್ರೆ ಮಾಡಿದು ಜನರಿಗೆ ಮಿಸ್ಟೇಕ್ ಮಾಡಬೇಕು ಎಂಬುದು ದೊಡ್ಡ ಷಡ್ಯಂತ್ರ ಇದೆ. ಇದು ಎಲ್ಲರಿಗೂ ಅರ್ಥವಾಗ್ತಾ ಇದೆ. ಆದರೆ ಮುಗ್ಧ ಪಾಪ ದೇಶದಲ್ಲಿ ಎಷ್ಟೋ ಜನ ಬಡತನ ಇದೆ, ನಿರುದ್ಯೋಗ ಇದೆ, ಏನೇನೋ ಕಷ್ಟಗಳಿವೆ. ಅವ್ರು ಎಲ್ಲಿ ವಚನ ಓದ್ತಾರೆ? ನಾನೇ ಓದಿಲ್ಲ 27 ವರ್ಷ ಹಿಂದೆ. ಏನು ಈ ಚಿಕ್ಕ ಚಿಕ್ಕ ವಚನಗಳಿರುವುದರಿಂದ ನಾನು ಕೂಡ ಓದುತ್ತಾ ಹೋದೇನೆ. ಏನು ಅದು ಅವಲೋಕನ ಮಾಡಿದೆ. ನಾನು ಅವಲೋಕನ ಮಾಡಿ ನಿಜಕ್ಕೂ ಈ ಶರೀರ ಬಿಟ್ಟು ದೇವರಿಲ್ಲಲ್ಲಪ್ಪ, ಮಣ್ಣು ಬಿಟ್ಟು ಮಡಿಕೆ ಎಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳ್ತಾರಲ್ಲ. ಈ ಸತ್ಯವನ್ನು ಅರಿತುಕೊಂಡು ನಮ್ಮೊಳಗಿರ್ತಕ್ಕಂಥ ಏನೇನೋ ತಪ್ಪುಗಳನ್ನು ಬಿಡ್ಲಕ್ಕಾಯಿತು. ಇದು ಎಲ್ಲರೂ ಬಿಡ್ಬೋದು. ಆದರೆ ದಾರಿ ತಪ್ಪಿಸೋ ಜನರಿಂದ 893 ವರ್ಷ ಹಿಂದೆ ಹೋಯ್ತು ದಿನಗಳು. ಆದ್ದರಿಂದ ತಕ್ಕೈಷಿ ಭುಜ ತುಂಬಿ ಅಂದರೆ ಲಿಂಗ ಸ್ಪರ್ಶನವ ಮಾಡೋದು. ಈಗ ಸಪೋಸ್ ಈಗ ನೋಡಿ, ನಸಿಕಿನಲ್ಲಿ ಎದ್ದು ಎಲ್ಲರೂ ಈ ಥರ, ಈಗ ನಾನು ಒಂಥರ ತೋರಿಸ್ತೀನಿ. ಲಿಂಗ ಸ್ಪರ್ಶನ ಅಂದರೆ ಅಂತರಂಗದ ನಿರಾಕಾರ ದೇವನ ಜೊತೆ ಒಂದಾಗುವುದು. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದನ್ನು ತೆಗೆದು ಹಾಕಿ ಹೊರಗಡೆ ಕಸದ ರೂಪದಲ್ಲಿ ತೆಗೆದುಹಾಕು, ಒಳಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆಯಲ್ಲ, ಇದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನವಾಗುತ್ತದೆ, ಸೃಷ್ಟಿಕರ್ತನ ದರ್ಶನವಾಗುತ್ತದೆ. ಈ ಥರ ತಮಗೆ ಎಷ್ಟು ಸಮಯ ಸಿಗುತ್ತದೆ ಅಷ್ಟು ಸಮಯ ಧ್ಯಾನ ಮಾಡ್ಬೋದು. ಈ ಥರ ಮಾಡಲು ಕಲಿಸಬೇಕಾಗಿತ್ತಲ್ಲ. ಏನಪ್ಪ ಈ ದೇಶದ್ದು, ನಾವು ವಚನ ಓದಿದ ಬಳಿಕ ನಮ್ಗೆ ಭಾಳ ನೋವಾಗ್ತಾಯಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳ್ತಾ ಇರ್ತಾರೆ. ಬಸವ ಕಲ್ಯಾಣದಲ್ಲಿ ಈ ರೀತಿ ಹಿಂದೂ ಸಮಾವೇಶ ಮಾಡಿದ್ರೆ ತಪ್ಪಿಲ್ಲ ಅಂತೇಳಿ ಒಬ್ಬರು ಸ್ವಾಮಿಗಳು ಹೇಳ್ತವೆ, ಮತ್ತೊಬ್ಬ ಸ್ವಾಮಿ ಏನು ಹೇಳ್ತಾರೆ. ಇವೆಲ್ಲ ಸ್ವಾಮಿಗಳು ನಮ್ಮ ಬಸವಣ್ಣನವರು ಒಕ್ಕಲಿಗೆ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ನೇದಾರ ಕೇತಯ್ಯ, ನೂಲಿ ಚಂದಯ್ಯ, ಕಿನ್ನರಿ ಬೊಮ್ಮಣ್ಣ, ಲದ್ದೆ ಸೋಮಣ್ಣ, ಇಂಥ ಎಲ್ಲ ಉತ್ಪಾದಕ ದುಡಿಯೋ ವರ್ಗದವ್ರು ಕಟ್ಟಿದ ಧರ್ಮ ಇದೆ. ಅವ್ರು ಯಾರ ಮಠ ಗಿಟ ಇದ್ರ ಬಗ್ಗೆ ಹೊಟ್ಟೆ ತಲೆ ಕಟ್ಸ್ಕೊಂಡಿದ್ದವರು. ಬಸವಣ್ಣನವ್ರ ಅನುಭವ ಮಂಟಪದಾಗ ಎಲ್ಲರೂ, ಯಾರು ಕೂಡ ಹಣೆಯ ಮೇಲೆ ವಿಭೂತಿ, ಎಲ್ಲರೂ ಎದೆ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿ, ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ. ಯಾವ ಕೆಂಪು ಬಟ್ಟೆ ಯಾರೂ ಬಳಸಿಲ್ಲ. ಕೆಲವರು ಬಳಸ್ತಾ ಇದ್ದರು ಕೂಡ, 100ಕ್ಕೆ ಒಬ್ಬರು ಅವ್ರು ಬಸವಣ್ಣನವ್ರ ಧರ್ಮಗುರು ಅಂತ ಒಪ್ಕೊಂಡು ಬಳಸಿದರೆ ಅದೇನು ತಪ್ಪೂ ಆಗೋದಿಲ್ಲ. ಆದ್ದರಿಂದ ಹೊರಗಡೆ ಸವಿದರೆ ರುಚಿ ಉಂಟೇನಯ್ಯ. ತಕ್ಕೈಸಿ ಭುಜ ತುಂಬಿ ಲಿಂಗ ಸ್ಪರ್ಶನವ ಮಾಡದೆ ಅಕಟಕಟ ಸಂಸಾರದ ವ್ರತ ಹೋಯ್ತಲ್ಲ. ಹುಟ್ಟಿ ಬಂದು ಒಳಗಿನ ದೇವನನ್ನು ಅರಿತುಕೊಳ್ಳಲಾರದೆ ಹೀಗೇ ಎಲ್ಲವನ್ನು ಪಡೆದು ಪಾಪಿಯಾಗಿ ಹೋಗ್ಬೇಡ್ರಪ್ಪ. ಏನು ಮುಸ್ಲಿಂ ಮಂದಿ ಅಂತಾರಲ್ಲ, ನಮ್ಮ ಖರಾಮ ಅಂತಾರಲ್ಲ, ನಮ್ಮ ಖರಾಮ ಆಗಬೇಡ್ರಿ ಅಂತ ಹೇಳ್ತಾರೆ. ಸಂಸಾರದ ವ್ರತ ಹೋಯ್ತಲ್ಲ, ಅದೇ ಥರ ಭಕ್ತಿ, ಅದೇ ಥರ ಯುಕ್ತಿ, ಕೂಡಿಕೋ ನಮ್ಮ ಕೂಡಲ ಸಂಗಮ. ದಿನನಿತ್ಯ ಕೂಡಿಕೋ. ವರ್ಷಿಗೆ ಒಂದ್ಸಲ ಶಿವರಾತ್ರಿ ಹಬ್ಬ ಅಲ್ಲ, ನಮ್ಮ ಬಸವಣ್ಣನವರು ಸ್ಥಾಪಿತ ಲಿಂಗಾಯತ ಧರ್ಮದಲ್ಲಿ ದಿನನಿತ್ಯ ನೀವು ಒಂದು ಧ್ಯಾನ, ಪ್ರಾರ್ಥನೆ, ವಚನಗಳ ಚಿಂತನೆ, ಈ ಎಲ್ಲ ಕರ್ನಾಟಕದ ಈ ವೀರಶೈವರಂತ ಒಬ್ಬೊಬ್ಬರು ಏನೇನೋ ಮಾಡಿ, ಇವ್ರು ಯಾರು ಕೂಡ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಅಂಥೇಳಿ ಭಾಳಷ್ಟು ಇದಾಗ್ತಾಯಿದೆ. ಮುಗ್ಧ ಜನರು ಪಾಪ ಖಾಲಿ ಬಿದ್ದು ದುಡ್ಡು ಕೊಟ್ಟರು, ಎಲ್ಲವನ್ನು ಕೊಟ್ಟರು. ಇವ್ರು ಏನು ಕೊಡ್ತಾ ಇದ್ದಾರೆ ನೋಡ್ರಿ. ಲಿಂಗ ಸ್ಪರ್ಶನ ಮಾಡದೆ ಅಂದ್ರೆ ಬಸವಣ್ಣ. ವೀರಶೈವ ಸ್ಪರ್ಶನ ಮಾಡದೆ ಅಂತ ಬರ್ದಾರ. ಇದರಲ್ಲಿ ಹಿಂದೂ ಸ್ಪರ್ಶನೆ ಮಾಡದೆ ಬರ್ದಾರ? ಹೇಳ್ರಿ ಯಾರು. ಏನು ಹಿಂದೂ ಸಮಾವೇಶ ಅಂದ್ರೆ ನಾವು ಎಲ್ಲಿ ದೇವ್ರ ದರ್ಶನ ಪಡಿಬೇಕು?
ಲಿಂಗ ಸ್ಪರ್ಶನವ ಮಾಡದೆ ಅಕಟಕಟ ಸಂಸಾರ ಹೊರತಾ ಹೋಯ್ತಲ್ಲ ಅಂತಾರೆ ಬಸವಣ್ಣ. ಇಷ್ಟಲಿಂಗ ಬ್ರಹ್ಮಾಂಡದ ಆಕಾರ ಇದೆ, ನಮ್ಮ ಒಳಗೂ ಕೂಡ ಹೃದಯ ಹಾಗೇ ಇದೆ. ಇಂಥ ಒಂದು ಮಹಾನ್ ತತ್ವಕ್ಕೆ ಯಾಕಪ್ಪ ಈ ಥರ ಬೆನ್ನು ಬಿದ್ದೀರಿ ನೀವೆಲ್ಲರೂ ಹಾಳು ಮಾಡೋಕ್ಕ? ಯಾಕಪ್ಪ ನೀವೆಲ್ಲರೂ ಜಗಳ ಹಚ್ತಾ ಇದ್ದೀರಿ ಜನರ ಒಬ್ಬರಿಂದ ಒಬ್ಬರಿಗೆ? ನಾನು ಕಳೆದ 27 ವರ್ಷದಿಂದ ಈ ವಿಚಾರ ಎಲ್ಲರಿಗೂ ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ಈ ಜೀವದಲ್ಲಿ ಉಸಿರು ಇರುವವರೆಗೆ ಇಂಥ ವಿಚಾರಗಳನ್ನು ಯಾರ್ಯಾರಿಗೆ ತಿಳಿತದಪ್ಪ, ನೀವೆಲ್ಲರೂ ವಚನಗಳನ್ನು ಓದಿ ಜನಮನಕ್ಕೆ ಮುಟ್ಟಿಸಿದೆ ಆದರೆ ಬಹಳ ದೊಡ್ಡ ದಾಸೋಗವಾಗ್ತದೆ. ನೀವು ಯಾರಿಗೆ ಇವತ್ತು ನಾಳೆ ಊಟ ತಿಂಡಿ ಹಾಕೋದ ಅವಶ್ಯಕತೆ ಇಲ್ಲ, ಎಲ್ಲರ ಬಳಿ ದುಡ್ಡಿದೆ. ಆದರೆ ನಮ್ಮ ದುಶ್ಚಟ, ದುರ್ಗುಣ, ದುರ್ನಡತೆ ಎಲ್ಲ ಬಿಡ್ಲಿಕ್ಕೆ ಸಾಧ್ಯ ಇದೆ. ದೇವರು 2 ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಬುದ್ಧಿ ಶಕ್ತಿ ಕೊಟ್ಟಿನ ತಲೆಗೆ, 2 ಕಣ್ಣು, 2 ಕಿವಿ. ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಲ್ಲ. ಆದ್ದರಿಂದ ಕೊನೆಯದಾಗಿ ಹೇಳ್ತೀನಿ ನಾನು, ಬಸವ ಕಲ್ಯಾಣದ ಭೂಮಿಯ ಮೇಲೆ ಬಸವಾದಿ ಶಿವಶರಣರ ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು, ಸಮಾನತೆ ಧರ್ಮವನ್ನು, ಜೀವಗಳಲ್ಲಿ ಶಿವನನ್ನು ಕಂಡ ಧರ್ಮಕ್ಕೆ ಹಾಳು ಮಾಡಬೇಡಿರಣ್ಣ ಎಂದು ವಿನಂತಿಸಿಕೊಳ್ಳುತ್ತಾ 150 ಕೋಟಿ ಭಾರತೀಯರಿಗೆ ನಾವೆಲ್ಲರೂ ಕೂಡಿ ಇಂಥ ವಿಚಾರಗಳನ್ನು ತಲುಪಿಸೋ ಕಾರ್ಯ ಮಾಡೋಣ ಎಂದು ಹೇಳ್ತಾ, ಮತ್ತೊಮ್ಮೆ ಸರ್ವರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪದ ಭೂಮಿಯಿಂದ ಶರಣ.